Hello children, let's continue the same chapter, chapter 5, climate in India. So let's continue from rainy seasons and monsoons. So rainy season is nothing but monsoon. In India, the rainy season begins in mid-June and goes until the end of September. So ಯಾವಾಗಿಂದ ಯಾವಾಗೆ mid-June ಇಂದ end of September ವರೆಗೂ rainy season. So moisture laden winds blow over the Indian Ocean and the Arabian Sea. So moisture ಇರುವಂಥ wind ಎಲ್ಲಿಂದ ಎಲ್ಲಿಗೆ over the Indian Ocean and over the Arabian Sea. ಸೊ ಎಲ್ಲಿಗೆ ರೀಚ್ ಆಗುತ್ತೆ, ವೆಸ್ಟರ್ನ್ ಕೋಸ್ಟ್ ರೀಜನಿಗೆ ರೀಚ್ ಆಗುತ್ತೆ ಅರೌಂಡ್ ಜೂನ್, ಕಾಸಿಂಗ್ ಹೆವಿ ರೇನ್ ಅಲಾಂಗ್ ದಿ ಕೋಸ್ಟ್. ಸೊ ವೆಸ್ಟರ್ನ್ ಕೋಸ್ಟ್ ಅಂದರೆ ನಮ್ಮ ವೆಸ್ಟರ್ನ್ ಘಾಟ್ಸ್ ಅಂದರೆ ಅದು ಧರ್ಮಸ್ಥಳ ಆ ಕಡೆ ಎಲ್ಲ, ಸೊ ಅದೆಲ್ಲ ನಮ್ಮ ವೆಸ್ಟರ್ನ್ ಘಾಟ್ಸಲ್ಲಿ ಬರುತ್ತೆ. ಸೊ ಅಲಾಂಗ್ ದಿ ಕೋಸ್ಟ್ ದೀಸ್ ಆರ್ ಕಾಲ್ಡ್ ದಿ ಮಾನ್ಸೂನ್ ವಿಂಡ್ಸ್. ಸೊ ಈ ವಿಂಡ್ಸ್ ನಾವು ಮಾನ್ಸೂನ್ ವಿಂಡ್ಸ್ ಅಂತ ಕರಿತೀವಿ. ಆ್ಯಂಡ್ ಬ್ರಿಂಗ್ ಡಾರ್ಕ್ ಕ್ಲೌಡ್ಸ್ ಆ್ಯಂಡ್ ಕಾಸಸ್ rainfall all over India. So by mid-July, the entire country receives heavy rainfall. Agriculture being the main occupation in India, we are dependent on monsoon rains. So now India, the main occupation ಬಂದ್ಬಿಟ್ಟು agriculture. So ನಾವು ಈ ಮಾನ್ಸೂನ್ ರೈನ್ಸ್ ಮೇಲೆ ತುಂಬ ಡಿಪೆಂಡೆಂಟ್ ಆಗಿರ್ತೀವಿ. So next, however, there are times when there is too much rain which destroys crop, and other times when there is no rainfall at all, thus causing droughts. ಸೊ ಸಮ್ಟೈಮ್ಸ್ ಏನಾಗುತ್ತೆ, ತುಂಬಾ ಮಳೆ ಬರುತ್ತೆ, ತುಂಬಾ ಮಳೆ ಬಂದಾಗ ಫ್ಲಡ್ಸ್ ಆಗುತ್ತೆ. ಇನ್ನು ಸಮ್ಟೈಮ್ಸ್ ಏನಾಗುತ್ತೆ, ಮಳೆನೇ ಇರೋದಿಲ್ಲ. ಸೊ ಈ ಮಳೆನೇ ಇಲ್ಲದೆ ಇರೋವಂಥ ಕಂಡೀಷನ್ಸಿಗೆ ನಾವು ಏನಂತೀವಿ, ಡ್ರಾಟ್ಸ್ ಅಂತ ಕರಿತೀವಿ. ಇನ್ ಇಂಡಿಯಾ, the coastal regions and the Himalayas receive heavy rainfall, whereas Rajasthan and some parts of Gujarat receive very poor rain. ಸೊ ಎಲ್ಲೆಲ್ಲಿ ನಮಗೆ ರೈನ್ಫಾಲ್ ಜಾಸ್ತಿ ಇದೆ ಅಂದರೆ ಹಿಮಾಲಯನ್ ಮತ್ತು ಕೋಸ್ಟಲ್ ರೀಜನ್ಸಲ್ಲಿ ತುಂಬ ಹೆವಿ ರೈನ್ಫಾಲ್ ಇರುತ್ತೆ. ರಾಜಸ್ಥಾನ್, ಗುಜರಾತಲ್ಲಿ ನಮಗೆ ತುಂಬಾ ಕಡಿಮೆ ಮಳೆ ಇರುತ್ತೆ. So cyclone causes terrible damage and destruction of the life and property. ಸೊ ಸೈಕ್ಲೋನ್ಸ್ ಗೊತ್ತು ಅಲ್ವಾ, ಚಂಡಮಾರುತ ಅಂತ ಹೇಳ್ತೀವಿ. ಸೊ ಇದು ತುಂಬಾ ಲೈಫಿಗೂ ಪ್ರಾಣ ಸಂಕಟ ಮತ್ತು ಆಸ್ತಿ ಸಂಕಟ ಕೂಡ ಆಗುತ್ತೆ. ಸೊ ದ ಡೆಲ್ಟಾಸ್ ಆಫ್ ಗೋದಾವರಿ, ಕೃಷ್ಣ ಆ್ಯಂಡ್ ಕಾವೇರಿ ಹ್ಯಾವ್ ಬೀನ್ ಅಫೆಕ್ಟೆಡ್ ಬೈ ಸೈಕ್ಲಾನಿಕ್ ಸ್ಟ್ರೋಮ್ಸ್. ಜಾಸ್ತಿ ಎಲ್ಲಿ ಬರುತ್ತೆ ಅಂದರೆ ಡೆಲ್ಟಾಸ್ ಆಫ್ ಗೋದಾವರಿ ಬಂದ್ಬಿಟ್ಟು ಆಂಧ್ರ ಅಲ್ಲಿ, ಕೃಷ್ಣ ಬಂದ್ಬಿಟ್ಟು ನಾರ್ತ್ ಕರ್ನಾಟಕ, ಕಾವೇರಿ ಬಂದ್ಬಿಟ್ಟು ನಿಯರ್ ಮೈಸೂರು ನಾಲ್. ಸೊ ಇಲ್ಲೆಲ್ಲ ಏನಾಗುತ್ತೆ, ಸೈಕ್ಲೋನಿಕ್ ಸ್ಟ್ರಾಮ್ಸು ಜಾಸ್ತಿನೇ ಎಫೆಕ್ಟ್ ಆಗುತ್ತೆ ಈ ಜಾಗದಲ್ಲಿ. ದಿ ಆಟಮ್ ಸೀಸನ್ ಕಮ್ಸ್ ಆಫ್ಟರ್ ದಿ ಮಾನ್ಸೂನ್. ಸೊ ಮಳೆಗಾಲ ಆದಮೇಲೆ ಆಟಮ್ ಬರುತ್ತೆ, just before the winter sets in. ಸೊ ಆಟಮ್ ಯಾವಾಗ ಬರುತ್ತೆ, ಮಳೆಗಾಲ ಆದಮೇಲೆ ಚಳಿಗಾಲ ಸ್ಟಾರ್ಟ್ ಆಗೋದಕ್ಕೂ ಮುಂಚೆ. ಸೊ ಆಟಮ್ ಇಸ್ ಆಲ್ಸೋ ನೋನ್ ಆಸ್ ಫಾಲ್. ಸೊ ಈ ಆಟಮಲ್ಲಿ ಏನಾಗುತ್ತೆ ಅಂದರೆ ಎಲೆಗಳೆಲ್ಲ ಉದುರ್ತಾ ಬರುತ್ತೆ. ಸೊ ಈ ಎಲೆಗಳು ಉದುರೋ ಸೀಸನ್ನ ನಾವು ಆಟಮ್ ಅಂತ ಕರಿತೀವಿ. ಸೊ ಇಲ್ಲಿ ಹೇಗಿರುತ್ತೆ, ದ ವೆದರ್ ಇಸ್ ಕೂಲ್ ಆ್ಯಂಡ್ ಪ್ಲೆಸೆಂಟ್. ಸೊ ಹೇಗಿರುತ್ತೆ ವೆದರ್ ಇಲ್ಲಿ, ತುಂಬ ತಣ್ಣಗೆ, ತುಂಬ ಶಾಂತವಾಗಿರುತ್ತೆ. ಸೊ ನೆಕ್ಸ್ಟ್ ಇಸ್ ದಿ ವಿಂಟರ್ ಸೀಸನ್ ಸ್ಟಾರ್ಟಿಂಗ್ ಫ್ರಮ್ ನವೆಂಬರಿಂದ ಸ್ಟಾರ್ಟ್ ಆಗಿಬಿಟ್ಟು ಎಕ್ಸ್ಪೀರಿಯನ್ಸಸ್ ದಿ ವಿಂಟರ್ ಸೀಸನ್ ಅಂಟಿಲ್ ಫೆಬ್ರವರಿ. ನವೆಂಬರ್ ಟು ಫೆಬ್ರವರಿ ನಮಗೆ ವಿಂಟರ್ ಸೀಸನ್. ದ ಡೇಸ್ ಆರ್ ಶಾರ್ಟರ್ ಆ್ಯಂಡ್ ದಿ ನೈಟ್ಸ್ ಆರ್ ಲಾಂಗರ್. ಸೊ ಡೇಸು ತುಂಬ ಹಗಲೊತ್ತು ಕಡಿಮೆ ಇರುತ್ತೆ, ನೈಟ್ ಜಾಸ್ತಿ ಇರುತ್ತೆ ಇಲ್ಲಿ. ದಿ ಮೌಂಟೇನಿಯಸ್ ಹಿಮಾಲಯನ್ ರಿಸೀವ್ ಹೆವಿ ಸ್ನೋಫಾಲ್. ಸೊ ಈ ಟೈಮಲ್ಲಿ ಹಿಮಾಲಯಾಸಲ್ಲಿ ಹೆವಿ ಸ್ನೋಫಾಲ್ ಇರುತ್ತೆ. ದ ನಾರ್ದರ್ನ್ ಪ್ಲೇನ್ಸ್ ಟು ಎಕ್ಸ್ಪೀರಿಯನ್ಸ್ ಎಕ್ಸ್ಟ್ರೀಮ್ ಕೋಲ್ಡ್ ಡ್ಯೂರಿಂಗ್ ದಿ ವಿಂಟರ್ ಮಂತ್ಸ್. ಸೊ ನಾರ್ದರ್ನ್ ಪ್ಲೇನ್ಸಲ್ಲಿ ಕೂಡ ಎಕ್ಸ್ಟ್ರೀಮ್ ಕೋಲ್ಡ್ ವೆದರ್ನ ಇವರು ಎಕ್ಸ್ಪೀರಿಯನ್ಸ್ ಮಾಡ್ತಾರೆ.
In the desert regions, the days are very pleasant, but nights are very cold. ಸೊ ಡೆಸರ್ಟಲ್ಲಿ ಡೇಸು ತುಂಬ ಪ್ಲೆಸೆಂಟ್ ಆಗಿರುತ್ತೆ, ವೆರಸ್ ನೈಟ್ ಸಿಕ್ಕಾಬಟ್ಟೆ ಕೋಲ್ಡ್ ಆಗಿರುತ್ತೆ. ದಿ ಕೋಸ್ಟಲ್ ರೀಜನ್ ಎಕ್ಸ್ಪೀರಿಯನ್ಸಸ್ ಅ ಪ್ಲೆಸೆಂಟ್ ಕ್ಲೈಮೇಟ್ ಟು. ಸೊ ಕೋಸ್ಟಲ್ ರೀಜನ್ಸಲ್ಲಿ ಕೂಡ ಪ್ಲೆಸೆಂಟ್ ಆಗಿರುತ್ತೆ ಕ್ಲೈಮೇಟ್. ನೆಕ್ಸ್ಟ್ ಕಮಿಂಗ್ ಟು ದಿ ಸ್ಪ್ರಿಂಗ್. ಸ್ಪ್ರಿಂಗ್ ಸೀಸನ್ ಆಲ್ಸೋ ಕಾಲ್ಡ್ ಆಸ್ ದಿ ಗೋಲ್ಡನ್ ಸೀಸನ್, ಫಾಲೋಸ್ ದಿ ವಿಂಟರ್ ಸೀಸನ್. ಸೊ ವಿಂಟರ್ ಆದಮೇಲೆ ಸ್ಪ್ರಿಂಗ್ ಬರುತ್ತೆ. ಸೊ ಇದನ್ನು ಯಾಕೆ ಗೋಲ್ಡನ್ ಸೀಸನ್ ಅಂತಾರೆ ಅಂದರೆ, ಸ್ಪ್ರಿಂಗ್ ಅಂದರೆ ಹೂವುಗಳು, ಹೊಸ ಎಲೆಗಳು ಬರೋವಂಥ ಸೀಸನ್ ಅದು. ಬಿಗಿನ್ಸ್ ವಿತ್ ಬಸಂತ್ ಪಂಚಮಿ ಫೆಸ್ಟಿವಲ್ ಇನ್ ಅರ್ಲಿ ಫೆಬ್ರವರಿ ಆ್ಯಂಡ್ ಗೋಸ್ ಅಂಟಿಲ್ ದಿ ಎಂಡ್ ಆಫ್ ಮಾರ್ಚ್ ಬಿಫೋರ್ ದಿ ಆನ್ಸೆಟ್ ಆಫ್ ಸಮ್ಮರ್. ಸೊ ಯಾವಾಗ ಫೆಬ್ರವರಿಯಲ್ಲಿ ಸ್ಟಾರ್ಟ್ ಆಗುತ್ತೆ, ಅರ್ಲಿ ಫೆಬ್ರವರಿಯಲ್ಲಿ ಸ್ಟಾರ್ಟ್ ಆಗುತ್ತೆ, ಸಮ್ಮರ್ ಬರೋದಕ್ಕೂ ಮುಂಚೆ ಮುಗಿಯುತ್ತೆ. ಸ್ಪ್ರಿಂಗ್ ಸೀಸನ್ ಇಸ್ ಮಾರ್ಕ್ಡ್ ಬೈ ಪ್ಲೆಸೆಂಟ್ ವೆದರ್ ವೈಲ್ ಆಲ್ ದಿ ಟ್ರೀಸ್ ಆ್ಯಂಡ್ ಪ್ಲಾಂಟ್ಸ್ ಆರ್ ಇನ್ ಬ್ಲೂಮ್. ಸೊ ಪ್ಲೆಸೆಂಟ್ ಆಗಿರುತ್ತೆ ಆ ಟೈಮಲ್ಲಿ ವೆದರು. ಎಲ್ಲ ಗಿಡ ಮರಗಳು ಹೂವಿಂದ, ಹೊಸ ಎಲೆಯಿಂದ ತುಂಬಿಕೊಂಡಿರುತ್ತೆ. when the crops ripen and the fields look golden with crops ready for harvesting, nature looks at its best during this season. ಸೊ ಈ ಟೈಮಲ್ಲಿ ಕ್ರಾಪ್ ಹಾರ್ವೆಸ್ಟಿಂಗ್ ಸೀಸನ್ ಅಂತ ಹೇಳ್ತಾರೆ. ಸೊ ಈ ಟೈಮಲ್ಲಿ ನಾವು ಭತ್ತ ಕೊಯ್ಯೋದು ಆ ಥರದ್ದೆಲ್ಲ ರೆಡಿ ಟು ಹಾರ್ವೆಸ್ಟ್. ಸೊ ಈ ಸೀಸನ್ ಇದು ಸ್ಪ್ರಿಂಗ್. ಓಕೆ, ಇಲ್ಲಿವರೆಗೂ ಅರ್ಥ ಆಯ್ತಾ ಮಕ್ಕಳೇ? ಸೊ ಈ ಲೆಸನ್ನಲ್ಲಿ ಏನೇನು ಕಲ್ತೀವಿ ಅಂತ ನೋಡೋಣ. ವೆದರ್ ಇಸ್ ದಿ ಕಂಡೀಷನ್ ಆಫ್ ದಿ ಅಟ್ಮಾಸ್ಫಿಯರ್ ಅಟ್ ಅ ಪರ್ಟಿಕ್ಯುಲರ್ ಪ್ಲೇಸ್ ಓವರ್ ಅ ಶಾರ್ಟ್ ಸ್ಪ್ಯಾನ್ ಆಫ್ ಟೈಮ್. ಸೊ ವೆದರ್ ಅಂದರೆ ಆ ಟೈಮಿನ ಕಂಡೀಷನ್, ಅಟ್ಮಾಸ್ಫಿಯರಿಕ್ ಕಂಡೀಷನ್. ಕ್ಲೈಮೇಟ್ refers to typical atmosphere weather condition at a place occurring over a long period of time. ಸೊ ಲಾಂಗ್ ಪೀರಿಯಡ್ ಆಫ್ ವೆದರ್ ಕಂಡೀಷನ್ನ ನೋಡಿಕೊಂಡು ಅಲ್ಲಿನ ಕ್ಲೈಮೇಟನ್ನು ಹೇಳ್ತಾರೆ. ಓಕೆ, ದ ಕ್ಲೈಮೇಟ್ ಆಫ್ ಅ ಪ್ಲೇಸ್ ಡಿಟರ್ಮೈನ್ಸ್ ದಿ ಪ್ಲಾಂಟ್ ಆ್ಯಂಡ್ ದಿ ಅನಿಮಲ್ ಲೈಫ್ ಆಫ್ ದಟ್ ಪ್ಲೇಸ್. ಸೊ ಕ್ಲೈಮೇಟ್, ಆ ಪ್ಲೇಸಿನ ಕ್ಲೈಮೇಟ್ ಮೇಲೆ ಪ್ಲಾಂಟ್ ಮತ್ತು ಅನಿಮಲ್ ಲೈಫ್ ಕೂಡ ಡಿಪೆಂಡ್ ಆಗಿರುತ್ತೆ. ಡಿಪೆಂಡ್ ಅಂದರೆ ಹ್ಯಾಬಿಟ್ಯಾಟ್ ಚೇಂಜ್ ಆಗುತ್ತೆ. ಇಂಡಿಯಾ ಹ್ಯಾಸ್ 3 ಮೇನ್ ಸೀಸನ್ಸ್: ಸಮ್ಮರ್, ಮಾನ್ಸೂನ್ and winter. Hot winds are called Lu. Dust storms and sandstorms are formed when forceful winds causes dust to rise higher in the air. So ಅರ್ಥ ಆಯ್ತಾ ಮಕ್ಕಳೇ?